ಸರ್ ನಮ್ಮ ಕಾಲೇಜಲ್ಲಿ ಹೇಳಿದ್ರು ಈ ವರ್ಷ PCMB ಎಲ್ಲ ಕ್ವಶನ್ ಪೇಪರು ತುಂಬ ಕಷ್ಟ ಬರುತ್ತಂತೆ ಸರ್, ಸ್ಕೋರಿಂಗು ಕಷ್ಟ. ಸರ್ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಲ್ವಂತೆ. ಹೌದಾ? ಹಾಗಾದರೆ ಸುಮ್ಮನೆ ತಮಾಷೆ ನೋಟಲ್ಲಿ ಕೊಟ್ಟಿದ್ರು ಸರ್. ಬ್ಲೂ ಪ್ರಿಂಟಲ್ಲಿ ಇದು ಈ ಮಾಡೆಲ್ ಪೇಪರ್ಗೆ ಮಾತ್ರ ಸೀಮಿತ, ಮತ್ತು ಫೈನಲ್ ಎಕ್ಸಾಮ್ ಹೆಂಗೆ ಬೇಕಾದರೂ ಬರ್ಬೋದು ಅಂತ ಕೊಟ್ಟಿದ್ರು ಅಂತ ಇನ್ನೂ ಕೆಲವರು ಫೋನ್ ಮಾಡಿಕೊಂಡು, ಸರ್ ಹೋದ ವರ್ಷ ಹಿಸ್ಟ್ರಿ ಪೇಪರು ಬ್ಲೂ ಪ್ರಿಂಟನ್ನ ಫಾಲೋ ಮಾಡೇ ಇರಲಿಲ್ಲ ಸರ್ ಅಂತ ಇನ್ನೂ ಒಂದಿಷ್ಟು ಕ್ವಶನ್. ಸೊ ಹಾಗಾದರೆ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರಾ ಇಲ್ವಾ? ನಾವು ಓದೋ ಎಲ್ಲ ಸ್ಟ್ರಾಟಜಿ ಡಿಸ್ಕಸ್ ಮಾಡೋಗೋಯ್ತು. ಇವಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, CS ಎಲ್ಲದೂ ಡಿಸ್ಕಸ್ ಮಾಡೋಗೋಯ್ತು. ಇವಾಗ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಈ ಬ್ಲೂ ಪ್ರಿಂಟ್ ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆನೇ ನಿಮಗೆ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಪ್ರಿಪರೇಷನ್ನು ಎಷ್ಟು ಮಾಡಿದ್ರೂ ಕಡಿಮೆ ಅಂತಲೇ ಅನಿಸುತ್ತೆ. ಸೊ ಇದಕ್ಕೆಲ್ಲ ನಾನು ನಿಮಗೆ ಇವತ್ತು ಸೊಲ್ಯೂಷನನ್ನು ಕೊಡ್ತೀನಿ. ಬೇಸಿಕಲಿ ಗೌರ್ಮೆಂಟ್ ಅವರು ಬ್ಲೂ ಪ್ರಿಂಟ್ ಅಂತ ಏನಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ ಚಾಪ್ಟರ್ ವೆಯ್ಟೇಜ್ಗೋಸ್ಕರ. ಸೊ ನಿಮಗೆ NCERT ಬೇಸ್ಡ್, NCERTನೇ ಮೇನ್ ಅಲ್ವಾ? ಈ ಟೆಕ್ಸ್ಟ್ ಬುಕ್ಕಿಂದ ಆಚೆ ಏನಾದರೂ ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕಾಗತ್ತಾ? ಮಾಡ್ಲಿಕ್ಕೆ ಆಗೋದಿಲ್ಲ. ಇದರೊಳಗೆ ಕ್ವಶನ್ ಪೇಪರ್ನೆಲ್ಲ ಸೆಟ್ ಮಾಡಬೇಕು. ಈಗ ಫಿಸಿಕ್ಸಲ್ಲೂ ಅಷ್ಟೇ ಬ್ಲೂ ಪ್ರಿಂಟ್ ನಾವು ಕೊಟ್ಟಿರೋ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟಲ್ಲೇ ನೋಡಿ 10 to 11 ಮಾರ್ಕ್ಸ್, 10 to 11, 13, 5 to 6 ಇದೇ ಥರನೇ ಇದೆ. ಏನು ಹಿಂಗಂದ್ರೆ ಬ್ಲೂ ಪ್ರಿಂಟಲ್ಲಿ ±1 ಮಾರ್ಕ್ ಅಷ್ಟೇ ವೇರಿಯೇಷನ್ ಮಾಡೋದಕ್ಕಾಗೋದು, ಆಯಿತಾ? ಸೊ ಲಾಸ್ಟ್ ಇವಾಗ ನಾವು ಯೂಟ್ಯೂಬಲ್ಲಿ 4 to 5 ಇಯರ್ಸಿಂದ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಯೂಟ್ಯೂಬಲ್ಲೇ ಹಳೆ ವಿಡಿಯೋಸು ಸಿಗುತ್ತೆ. ಸೊ ಹಳೆ ವಿಡಿಯೋನೂ ಅಷ್ಟೇ ಎಕ್ಸಾಮ್ಗಿಂತ ಒಂದು 6 ರಿಂದ 7 ತಿಂಗಳು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾಗಲೇ ಡಿಸ್ಕಸ್ ಮಾಡಿರ್ತೀವಿ ಏನೇನು ಓದಬೇಕು ಅಂತ. ಹೋಗಿ ಚೆಕ್ ಮಾಡಿ, ಆ ವರ್ಷದ ಕ್ವಶನ್ ಪೇಪರ್ನ ಇಟ್ಕೊಂಡು ಚೆಕ್ ಮಾಡಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಸೊ ಸೈನ್ಸಲ್ಲಿ ಏನು ಗೊತ್ತಾ, ಟೀಚರ್ಸು ತುಂಬ ಪ್ರಾಬಬಿಲಿಟಿ ಬೇಸ್ಡೇ ಕ್ವಶನ್ ಪೇಪರ್ ಸೆಟ್ ಮಾಡೋದು. ಸೊ ಅವ್ರ ವೆಯ್ಟೇಜ್ ಏನಿರುತ್ತಲ್ಲ ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಸೊ ನಮಗೆ ಹಿಸ್ಟ್ರಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಮುಂಚೆಯಿಂದ ಸೈನ್ಸ್ ಹುಡುಗರೆ. ಹಾಗಾಗಿ ನಾನು ಟೀಚಿಂಗು ಅಷ್ಟೇ ಫುಲ್ ಟೈಮ್ ಸೈನ್ಸೇ ಪಾಠ ಮಾಡಿರೋದು. ನಮಗೆ ಕಾಮರ್ಸ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ಸೈನ್ಸಲ್ಲಿ ಮಾತ್ರ 99.9% ನಿಮಗೆ ಈ ಬ್ಲೂ ಪ್ರಿಂಟ್ ಫಾಲೋ ಆಗೇ ಆಗುತ್ತೆ. ಬ್ಲೂ ಪ್ರಿಂಟಲ್ಲಿ ನೋಡಬೇಕಾಗಿರೋದೇನು? ವೆಯ್ಟೇಜ್, ಚಾಪ್ಟರ್ ವೆಯ್ಟೇಜ್. ನಾನಿವಾಗ ಇಷ್ಟೊತ್ತು ಈ ಹಿಂದಿನ ಎಲ್ಲ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ? ಈ ಚಾಪ್ಟರ್ ಓದ್ಕೊಳ್ಳಿಯಪ್ಪ, ಎಷ್ಟು ಓದ್ಕೊಳ್ಳಿ ಅಂತ ಹೇಳಿದ್ದೆ? 100% ಆ ಚಾಪ್ಟರ್ನ ಫುಲ್ ಓದಿ ಅಂತ ಹೇಳಿದ್ದೆ. ಯಾಕೆ ಆ ಥರ ಹೇಳಿದ್ದೆ? ಇವಾಗ ನಿಮಗೆ ಫಿಸಿಕ್ಸು, ಮ್ಯಾಥಮೆಟಿಕ್ಸಲ್ಲಿ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕ್ವಶನ್ 2 ಮಾರ್ಕನ್ನ 2 ಮಾರ್ಕಲ್ಲೇ ಕೇಳಬೇಕು, 5 ಮಾರ್ಕನ್ನ 5 ಮಾರ್ಕಲ್ಲೇ ಕೇಳಬೇಕು. ಆದರೆ ಕೆಮಿಸ್ಟ್ರಿಲಿ ಮಾತ್ರ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಯಾಕಂದರೆ ಕೆಮಿಸ್ಟ್ರಿ ಟೀಚರ್ಸಲ್ಲಿ ಮಾತ್ರ ವೆಯ್ಟ್ ಸ್ಪ್ಲಿಟ್ಟಿಂಗ್ ಇದೆ. ಅಂದರೆ ಇವಾಗ 3 ಮಾರ್ಕ್ ಕ್ವಶನ್ ಕ್ಯಾನ್ ಬಿ ಸ್ಪ್ಲಿಟ್ ಅಪ್ ಇಂಟು 2+1. ಮ್ಯಾಥಮೆಟಿಕ್ಸಲ್ಲೂ ಅದಾಗೋದಿಲ್ಲ, ಫಿಸಿಕ್ಸಲ್ಲೂ ಅದಾಗೋದಿಲ್ಲ ಅಲ್ವಾ? ಯಾಕಂದರೆ ಆ ಥರದ ಮೇಯ್ನೇ ಇಲ್ಲ ಮ್ಯಾಥಮೆಟಿಕ್ಸಲ್ಲಿ ಮತ್ತು ಫಿಸಿಕ್ಸಲ್ಲಿ. ಸೊ ನೀವು 100% ಓದೋದ್ರಿಂದ ಆ ಯಾವುದೇ ಕಾಂಬಿನೇಷನಲ್ಲಿ ಕ್ವಶನ್ ಕೇಳಿದ್ರು ಯು ವಿಲ್ ಬಿ ಇನ್ ಅ ಸ್ಟೇಟ್ ಟು ಆನ್ಸರ್ ಆಲ್ ದೋಸ್ ಕ್ವಶನ್ಸ್. ಸೊ ನಾವು ಹಾಗಾದರೆ ಈ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಏನು ಮಾಡ್ತೀವಲ್ಲ, ಇದು ಯೂಟ್ಯೂಬಲ್ಲಿ ತಮಾಷೆಗೆ ಮಾಡ್ತಾ ಇಲ್ಲ. ನಮ್ಮ ಸ್ಟೂಡೆಂಟ್ಸ್ಗೂ ಇದೇ ಚಾಪ್ಟರ್ನ ಓದಿ ಅಂತ ಹೇಳ್ತೀವಿ. ನಮ್ಮ ಹತ್ರ ಪೇಯ್ಡ್ ಸ್ಟೂಡೆಂಟ್ಸು ಇದಾರಲ್ವಾ, ಅವರಿಗೆ ನಾನು ತಮಾಷೆಗೆ ಈ ಚಾಪ್ಟರ್ನ ಓದಿ ಅಂತ ಹೇಳ್ತೀನ. ಅಕಸ್ಮಾತ್ ಅವರೆಲ್ಲಾದರೂ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ನಾಳೆ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಸ್ಟೂಡೆಂಟ್ಸೇ ಬರೋದಿಲ್ಲ. ಕಮ್ಮಿ ಯಾರೂ ತೆಗ್ದೇ ಇಲ್ಲ ಒಳ್ಳೆ ಮಾರ್ಕ್ಸು, ಇವ್ರ ಹತ್ರ ಏನು ಕಲಿಯೋದು ಅಂತ ಬರೋದೇ ಇಲ್ಲ. ಮತ್ತು ಯೂಟ್ಯೂಬಲ್ಲಿ ಸುಮ್ಮನೆ ವಿಡಿಯೋ ಫಿಲ್ ಮಾಡಿ ದುಡ್ಡು ಜನ್ರೇಟ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವ. 1000 ವ್ಯೂಸ್ಗೆ ನಮಗೆ ಹಾರ್ಡ್ಲಿ 30 to 35 ರೂಪೀಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಒಂದು 3-4 ಅವರ್ಸ್ ಸ್ಪೆಂಡ್ ಮಾಡಿಬಿಟ್ಟು ಈ ಥರ ಬ್ಲೂ ಪ್ರಿಂಟ್ ಮಾಡಬೇಕಾ? ಇಲ್ಲ, ನಿಮಗೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಈ ಟೀಚಿಂಗಿಗೆ ಇರೋಷ್ಟು ನೆಗ್ಲಿಜೆನ್ಸು ಇನ್ನು ಯಾವುದಕ್ಕೂ ಇಲ್ಲ. ಹಾಗಾಗಿ ನಾವು ಇದನ್ನು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಲಿಕ್ಕೆ ಅಥವಾ ನಮಗೆ ವ್ಯೂಸ್ ಬರೋದಕ್ಕೋಸ್ಕರ ಮಾಡೋದಲ್ಲ, ಆಯಿತಾ? ಇದನ್ನು ಓದಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು. ನಾಳೆ ದಿನ ನೀವು ಹೇಳಬೇಕು, ಇಂಥ ಒಂದು ಚಾನಲ್ ಅವ್ರ ಹತ್ರ ನಾನು ಕಲ್ತಿಲ್ಲ, ಬಟ್ ಇಷ್ಟು ಹೇಳಿದ್ರು, ಅಷ್ಟರಲ್ಲಿ ಬಂದಿತ್ತು, ನಮ್ಗೆ ಒಳ್ಳೆ ಮಾರ್ಕ್ಸ್ ಬಂತು. ಈ ಒಂದು ಒಳ್ಳೆ ಮಾತು ಸಾಕು ನಮಗೆ. ಅದಕ್ಕಿಂತ ಆಚೆ ಏನಕ್ಕೋಸ್ಕರನೂ ನಾವು ಈ ಬ್ಲೂ ಪ್ರಿಂಟು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಈ ಥರ ಅನಾಲಿಸಿಸ್ ಎಲ್ಲ ಮಾಡಿ ಕೊಡ್ತಾ ಇಲ್ಲ ನಿಮಗೆ. ಸೊ ಯಾವುದೇ ಬ್ಲೂ ಪ್ರಿಂಟ್ ಆಗಲಿ ಎಲ್ಲದನ್ನು ಏನು 1-2 ಗಂಟೆ ಸ್ಪೆಂಡ್ ಮಾಡಿದ್ದೀವಿ ಅಂದ್ಕೊಂಡ್ರೆ ಈ ಥರ ಸಿಂಪ್ಲಿಫೈಡ್ ಬ್ಲೂ ಪ್ರಿಂಟ್ ಮಾಡೋದಕ್ಕೆ ತುಂಬ ಟೈಮ್ ಆ್ಯಂಡ್ ಎಫರ್ಟ್ ಹಾಕಿದ್ದೀವಿ. ಇದೇ ಬ್ಲೂ ಪ್ರಿಂಟನ್ನು ನಾನು ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗೂ ಕೊಡ್ತೀನಿ, ಇದೇ ಚಾಪ್ಟರ್ ಓದಿ ಅಂತ ಹೇಳ್ತೀನಿ. ಆದರೆ ಅಲ್ಲಿ ಈ ಚಾಪ್ಟ್ರಲ್ಲಿ ಯಾವ ಕ್ವಶನ್ ಓದಬೇಕು ಅಂತಲೂ ಹೇಳ್ತೀವಿ, ಅಷ್ಟೇ ಡಿಫ್ರೆನ್ಸ್. ಯೂಟ್ಯೂಬಲ್ಲಿ ಎಲ್ಲದೂ ಹೇಳೋಕ್ಕಾಗಲ್ಲ. ಎಲ್ಲದೂ ಹೇಳಿದ್ರೆ ನಾವು ಪಾಠ ಮಾಡಿದ ವೀಡಿಯೋಸ್ಗೆ ವ್ಯೂಸೇ ಇಲ್ಲ.
ಡಿಫ್ರೆನ್ಷಿಯಲ್ ಏನು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಎಷ್ಟು ವಿಡಿಯೋ ಹಾಕಿದ್ದೀವಿ, 300 ವ್ಯೂಸ್ ಮೇಲೆ ಬರೋದೇ ಇಲ್ಲ. ಸೊ ಯೂಟ್ಯೂಬಲ್ಲಿ ಏನು ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಡ್ತೀವಿ ಯೂಟ್ಯೂಬಲ್ಲಿ. ಬಟ್ ನಮ್ಮ ಆ್ಯಪಲ್ಲಿ ಆ ಥರ ಅಲ್ಲ. ನಮ್ಮ ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ತರಿಸಲೇಬೇಕು. ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ, ಅವ್ರ ಉದ್ದೇಶ ಏನು, ಮಾರ್ಕ್ಸ್ ತೆಗಿಲೇಬೇಕು ಅಂತ ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ ಮಾರ್ಕ್ಸ್ ತರಿಸಲೇಬೇಕು. ಸೊ ಇಲ್ಲಿ ಜನರಲ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ. ನೀವು ಜಸ್ಟ್ ನೀವು ಅವ್ರು ಹೇಳಿದ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮ ಟೀಚರ್ನ ಹೋಗಿ ಕೇಳಿ, ಈ ವೆಯ್ಟೇಜ್ನ ಫಾಲೋ ಮಾಡ್ತಾರೆ ಅಂತ ಅಷ್ಟೇ, ಒಂದೇ ಮಾತು. ಆ ವೆಯ್ಟೇಜ್ನ ಫಾಲೋ ಮಾಡೇ ಮಾಡ್ತಾರೆ, 200% ಮಾಡ್ತಾರೆ. ಈ ಹಿಂದೆ ಲಾಸ್ಟ್ 10 years ತೆಗೆದು ನೋಡಿ, ವೆಯ್ಟೇಜ್ನ ಫಾಲೋ ಮಾಡಿದ್ದಾರೆ. ವೇರಿಯೇಷನ್ ಎಷ್ಟು ಅಂದರೆ, ಒಂದು 2 ಚಾಪ್ಟ್ರಲ್ಲಿ +1 ಆಗ್ಬೋದು ಒಂದು ಕಡೆ, ಇನ್ನೊಂದು ಕಡೆ -1 ಆಗ್ಬೋದು, ಇಷ್ಟೇ ವೇರಿಯೇಷನ್. ಇದು ಬಿಟ್ಟು ಜಾಸ್ತಿ ಇಲ್ಲ. 2 marks ಡಿವಿಯೇಷನ್ ಇರ್ಬೋದು, ಟೋಟಲ್ ಪೇಪರಲ್ಲಿ 2 marks ಡಿವಿಯೇಷನ್ ನಾನು ಹೇಳ್ತಾ ಇರೋದು. ಸೊ ಅದರಿಂದ ಆಚೆ ಇನ್ನೇನೂ ಚೇಂಜಸ್ ಆಗೋದಿಲ್ಲ. ಕ್ಲೀನಾಗಿ ನಿಮಗೆ ಹೇಳ್ತಾ ಇರೋ ಟೀಚರ್ನ ನಂಬಿ, ಇಲ್ವಾ ನೀವು ಓದಿರೋದನ್ನ ನಂಬಿ. ನೀವೇನು ಮಾಡ್ತಾ ಇದ್ದೀರಾ, ಯಾರನ್ನೂ ನಂಬ್ತಾ ಇಲ್ಲ. ಹಾಗಾಗಿ ಈ ಥರ ಯಾರನ್ನೂ ನಂಬದೇ ಇದ್ರೆ ಕಷ್ಟ ಏನು ಗೊತ್ತಾ, ಎಕ್ಸಾಮ್ ಹಿಂದಿನ ದಿನದ ತನಕನೂ ಏನು ಓದಬೇಕು ಅಂತ ಹುಡುಕ್ತಾನೆ ಇರ್ತೀರ ಅಲ್ಲಿ ತನಕನೂ. ಸೊ ಈಗ ಅದನ್ನು ಹೇಳಿದ್ದು, ಎಕ್ಸ್ಪೀರಿಯನ್ಸ್ ಇರೋರು ಹೇಳೋ ಮಾತನ್ನು ಕೇಳಿ ಸಾಕು. ಯಾಕಂದರೆ ಅವ್ರು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರ್ತಾರೆ ಅಲ್ವಾ, ಸುಮ್ಮನೆ ತಮಾಷೆಗೇನು ಹೇಳ್ತಾರಲ್ಲ. ಸೊ ಕ್ಲೀನಾಗಿ ಬ್ಲೂ ಪ್ರಿಂಟಲ್ಲಿ ಏನು ಓದಬೇಕು ಅಂತ ಎಷ್ಟು ತನಕ ಡಿಸ್ಕಸ್ ಮಾಡಿದ್ವಲ್ಲ, ಸ್ಟಿಕ್ ಆನ್ ಟು ದಟ್. ಆ ಚಾಪ್ಟರ್ಗಳೆಲ್ಲ ಹಾಗೆ ಓದ್ತಾ ಬನ್ನಿ. 100% ನಿಮಗೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಲ್ವಂತ ನಿಮ್ಮ ಪ್ರಿಪ್ರೇಟ್ರಲ್ಲೇ ಗೊತ್ತಾಗೋಗುತ್ತೆ. ಜಾಸ್ತಿ ದಿನ ವೆಯ್ಟ್ ಮಾಡೋದು ಬೇಡ. ಪ್ರಿಪ್ರೇಟ್ರಲ್ಲಿ ಕಾನ್ಫಿಡೆನ್ಸ್ ಬಂತಾ, ಫೈನಲ್ ಎಕ್ಸಾಮು ಫುಲ್ಲು ಟಾಪ್ ನಾಚು, ಫುಲ್ಲು ಟಾಪರ್ ಆಗೇ ಬರ್ತೀರಾ ಆಚೆ. ಸೊ ಪ್ರಿಪ್ರೇಟ್ರಿ ತನಕನಾದರೂ ಫಾಲೋ ಮಾಡಿರಿ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ವರ್ಕ್ ಆಗುತ್ತಾ ಇಲ್ವಂತ. ಇದ್ರ ಜೊತೆ ಬೇರೆನೂ ಓದ್ಕೊಂಡೋಗಿ, ಪ್ರಿಪ್ರೇಟ್ರಿ ಪೇಪರ್ನ ಇಟ್ಕೊಂಡು ಅನಾಲಿಸಿಸ್ ಮಾಡಿ ಆಮೇಲೆ ನೀವೇ ಕೂತ್ಕೊಂಡು ಈ ಚಾಪ್ಟ್ರಿಂದ ಬಂದಿತ್ತಾ ಅಂತ 100% ಬಂದಿರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಯಾರ್ದೋ ಮಾತು ಕೇಳೋದು ಬೇಕಾಗಿಲ್ಲ ಆಯಿತಾ. ನಿಮ್ಗೆ ಹಂಗೂ ಮಾತು ಕೇಳಬೇಕಾ, ಇನ್ನೂ ಏನಾದರೂ ಡೌಟ್ ಬಂತಾ, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಆಯಿತಾ. ಕೋರ್ಸ್ ರಿಲೇಟೆಡ್ ಏನಾದರೂ ಮಾಡಿ, ಯೂಟ್ಯೂಬ್ ರಿಲೇಟೆಡ್ ಡೌಟ್ ಇಟ್ಕೊಂಡು ಫೋನ್ ಮಾಡಿಬಿಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಅರ್ಥ ಆಯ್ತಾ. ಇವತ್ತು ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಬ್ಲೂ ಪ್ರಿಂಟ್ ರಿಲೇಟೆಡ್ಡು. ಇನ್ನೂ ಏನೋ ಡೌಟ್ಸ್ ಇಟ್ಕೊಂಬರ್ಬೇಡಿ ಬ್ಲೂ ಪ್ರಿಂಟ್ ರಿಲೇಟೆಡ್ ಆಯಿತಾ. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕು ಯೂಟ್ಯೂಬಲ್ಲಿ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಮಗೂ ಗೊತ್ತಾಗಲಿ ನಿಮ್ಗೆ ಯಾವ ಥರ ವೀಡಿಯೋಸ್ ನಿಮಗೆ ಮಾಡಿದ್ರೆ ನೀವು ನೋಡ್ತೀರಾ ಅನ್ನೋದು ಫಸ್ಟ್ ನಾವು ಕಲ್ತ್ಕೊಳ್ತೀವಿ ಆಯಿತಾ. ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಈ ವಿಡಿಯೋಗೆ ಇಷ್ಟೇ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.